ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗೋಕ್ಕಿಂತ ಮುಂಚೆ ಬಿಸಿನೀರು ಕುಡ್ಕೊಂಡು ಶ್ರೀ ವಾವ್. ಕೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಂಗೆ ಒಂದು ವಿಸಿಟಾಗಿ ಕೈ ಮುಕ್ಕೊಂಡು ವಾಕಿಂಗ್ ಹೊರಟ್ವಿ ನಾನು ಸ್ವಾಮಿ. ಮಾರುತಿ ತಂದೆ ಜಗದಡಿಯ. ಎಲ್ಲರೂ ವಾಕಿಂಗ್ ಹೋಗ್ಬೇಕಾದ್ರೆ ಬಿಚ್ಚಿರೋ ಪಂಚನೆ ಎತ್ತು ಕಟ್ಕೊಂಡ್ರೆ ನಮ್ಮ ಸ್ವಾಮಿ ಕಟ್ಟಿರೋ ಪಂಚನೆ ಬಿಚ್ಕೊಂಡು ವಾಕಿಂಗ್ ಹೋಗ್ತಾನೆ. ನೋಡಿ ವಾಕಿಂಗ್ ಮಾಡು ಅಂದ್ರೆ ಶುರು ಮಾಡೋ ಸ್ವಾಮಿ ಏನು ಹೇಳ್ತೀನಿ ಕೇಳಿ. ನಮ್ಮದು ಸಾರ್ಗಳ್ಳಿ ಎಷ್ಟು ದೂರ ಗೊತ್ತಾ? ಸಾರ್ಗಳ್ಳಿ, ಸಾಸ್ಲು, ಅರಕೆರೆ, ರಾಮಡಳ್ಳಿ, ಪಂಚನಹಳ್ಳಿ 5 ಊರು. ಕೆರೆ ತುಂಬ ದೊಡ್ಡ ಕೆರೆ. ರೌಂಡ್ ಹಾಕಕ್ಕೆ ಒಂದು 45 ನಿಮಿಷ ಬೇಕು. ಅರ್ಧ ರೌಂಡ್ ಹಾಕಿ ಹಂಗೆ ಅಲ್ಲೇ ನಿಂತ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ಅಕ್ಕಪಕ್ಕ ಇರೋ ಗದ್ದೆಗಳನ್ನೆಲ್ಲ ನೋಡಿಕೊಂಡು ದ್ರಾಕ್ಷಿ ತೋಟ ಎಲ್ಲ ಹಂಗೆ ಮನೆ ಕಡೆ ಹೊರಟ್ವಿ. ಹಂಗೆ ಹಾಲು ತಗೊಂಡೋಗಿ ನಮ್ಮ ಸ್ವಾಮಿ ಹತ್ರ ನಮ್ಮ ಸ್ವಾಮಿಗೆ ಟೀ ಮಾಡಿಕೊಡು ಅಂತ ಹೇಳಿದೆ. ಅವ್ನು ಟೀ ಮಾಡ್ಬೇಕಾದ್ರೆ ಉಪ್ಪು ಹಾಕ್ಲಾ ಸಕ್ಕರೆ ಹಾಕ್ಲಾ ಅಂತ ಯೋಚನೆ ಮಾಡಿಕೊಂಡು ಕೊನೆಗೆ ಸಕ್ಕರೆ ಹಾಕಿ ಸುಮಾರು ಹೊತ್ತು ಟೈಮ್ ತೊಗೊಂಡು ಆಮೇಲೆ ನನಗೊಂದು ಟೀ ತಂದು ಕೊಟ್ಟ. ಥ್ಯಾಂಕ್ ಯು. ಟೀ ಕುಡ್ಕೊಂಡು ಕೂತಿರ್ಬೇಕಾದ್ರೆ ಅಡುಗೆ ಮನೆ ನೋಡಿದೆ. ಅಡುಗೆ ಮನೆ ಪರಿಸ್ಥಿತಿ ನೋಡಿದೆ. ನಿಜವಾಗ್ಲೂ ಮನೇಲಿರೋ ಹೆಣ್ಮಕ್ಳಿಗೆ ನಾವು ಸಲ್ಯೂಟ್ ಮಾಡಬೇಕು. ಯಾಕಂದರೆ ನಾವು ಯಾವಾಗ ಬಂದು ನೋಡಿದ್ರು ಮನೆ ತುಂಬ ನೀಟಾಗಿರುತ್ತೆ. ಒಂದು ಕ್ಲೀನ್ ಆಗಲಿ ಏನಾಗಲಿ ಎಲ್ಲ ಇಟ್ಟಿರುತ್ತೆ, ಎಲ್ಲ ಮಾಡಿರ್ತಾರೆ. ಆದರೆ ನಮಗೆ ಗೊತ್ತಾಗಲ್ಲ. ನಮ್ಮ ಮನೆ ಪರಿಸ್ಥಿತಿ ನೋಡಿದಾಗ ಗೊತ್ತಾಯಿತು ಹೆಣ್ಮಕ್ಳಿಗೊಂದು ಸಲ್ಯೂಟ್ ಅಂತ. ಹಂಗಿರೋ ಮನೆನ ಈ ಥರ ರೆಡಿ ಮಾಡಿದ್ವಿ ಇಬ್ಬರು ಸೇರಿಕೊಂಡು. ಸುಸ್ತಾಗೋಯ್ತು, ಇನ್ನೇನು ಮುಗೀತಲ್ಲಪ್ಪ ಕೆಲಸ, ರೆಸ್ಟ್ ಮಾಡೋಣ ಅಂತ ಅನ್ಕೋ ಅಷ್ಟರಲ್ಲಿ ನನಗೆ ನೆನಪಾಗಿದ್ದು ಒಗ್ದು ಮಡಗಿರೋ ಬಟ್ಟೆ. ಓಹೋ ಏನು ಗುರು ಅಂತ ಬಟ್ಟೆ ಎತ್ಕೊಂಡು ಮೇಲೋಗಿ ಒಗ್ದಿರೋ ಬಟ್ಟೆನೆಲ್ಲ ಒಣಗಾಕಿ ಮತ್ತೆ ಬಂದು ಒಂದು ರೌಂಡು ಟೀ ಮಾಡ್ಕೊಂಡು ಕುಡ್ಕೊಂಡು ರೆಸ್ಟ್ ಮಾಡಿದ್ದಾಯಿತು.